ಮೊದಲಿಗೆ ರಾಮ್, ಇನ್ಮೇಲೆ ಎಲ್ಲರೂ ಒಟ್ಟಿಗೆ ಒಂದು ಕೂಡು ಕುಟುಂಬವಾಗಿ ಸಂತೋಷವಾಗಿ ಇರೋಣ. ಆಗ ಕೇಶವ, ಅಣ್ಣ, ನಮ್ಮ ಬಾಯಿಗೆ ಸಕ್ಕರೆ ಹಾಕಿದ ಹಾಗೆ ಆಯಿತು, ಇಲ್ಲೇ ಇದ್ಬಿಡಿ ಅಣ್ಣ. ಆಗ ರಾಧಾ, ಭಾವ, ನೀವು ಅಕ್ಕ ಜೊತೆಯಲ್ಲಿ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಇರ್ತೀವಿ, ಪ್ಲೀಸ್ ಇಲ್ಲೇ ಇದ್ಬಿಡಿ ಭಾವ. ಆಗ ನಿಂಗವ್ವಜ್ಜಿ, ಬೇಡ, ನಾನು ನನ್ನ ಮಗನ್ನ ಕೈ ಬಿಟ್ಟಾಗ ಅವರ ಬದುಕಿಗೆ ಒಂದು ದಿಕ್ಕನ್ನು ತೋರಿಸಿದವಳು ಭ್ರಮರಾಂಬ. ಈಗ ನಾವೆಲ್ಲ ಒಂದಾಗ್ಬಿಟ್ವಿ ಅಂತ ಅವಳ ಕೈ ಬಿಟ್ಬಿಟ್ರೆ ಅವಳಿಗೆ ಮೋಸ ಮಾಡಿದ ಹಾಗೆ ಆಗಲ್ವಾ? ನಿಮ್ಮನ್ನೇ ಪ್ರಪಂಚ ಅಂತ ನಂಬ್ಕೊಂಡು ಬದುಕ್ತಾ ಇರೋ ಅವಳ ನಂಬಿಕೆಗೆ ಕೊಳ್ಳಿ ಇಟ್ಟಂಗೆ ಆಗಲ್ವಾ? ಬೇಡ ರಾಮ, ನೀನು ನಿನ್ನ ಕುಟುಂಬ ಅವಳ ಜೊತೆನೇ ಇರಿ, ಅವಳಿಗೆ ಧೈರ್ಯವಾಗಿ ಇರಿ. ನನಗೇನು ಕಡಿಮೆ ಇಲ್ಲಿ? ನಿನ್ನ ತಮ್ಮ ಕೇಶವ ಇದ್ದಾನೆ, ನನ್ನ ಸೊಸೆ ರಾಧಾ ಇದ್ದಾಳೆ. ಆಗ ಚಂದ್ರಿಕಾ, ನಿನ್ನ ಮಗಳು ನಾನೂ ಇದ್ದೀನಿ ಅಮ್ಮ. ಆಗ ನಿಂಗವ್ವಜ್ಜಿ, ನೋಡಿದೀಯಾ ರಾಮ, ಇಷ್ಟು ಜನ ನನ್ನ ಜೊತೆಯಲ್ಲಿ ಇರುವಾಗ ನನಗೆ ಯಾತರ ಭಯ? ನೀವು ಧೈರ್ಯವಾಗಿ ಊರಿಗೆ ಹೊರಡಿ. ಇಷ್ಟಕ್ಕೂ ಎಷ್ಟು ದೂರ ಇದ್ದೀರಾ ನೀವು? ಕಾರ್ ಹತ್ತಿದ್ರೆ 2 ಗಂಟೆಯಲ್ಲಿ ಇಲ್ಲಿ ಇರ್ತೀರಾ. ನಮ್ಮನ್ನ ನೋಡಬೇಕು ಅನಿಸಿದ್ರೆ ನೀವು ಇಲ್ಲಿಗೆ ಬನ್ನಿ, ನಿಮ್ಮನ್ನ ನೋಡಬೇಕು ಅನಿಸಿದ್ರೆ ನಾನು ಅಲ್ಲಿಗೆ ಬರ್ತೀನಿ. ಸಂಬಂಧಗಳು ಗಟ್ಟಿಯಾಗಿದ್ದರೆ ಪ್ರಪಂಚದಲ್ಲಿ ಯಾವುದೂ ದೂರ ಅಲ್ಲ ರಾಮ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಆಗ ರಾಧಾ, ಟೈಮ್ ಆಯಿತು, ಎಲ್ಲರೂ ಊಟಕ್ಕೆ ಬನ್ನಿ. ಆಗ ನಿಂಗವ್ವಜ್ಜಿ, ನಾನು ಊಟ ಮಾಡಬೇಕು ಅಂದರೆ ಒಂದು ಕಂಡೀಷನ್ ಇದೆ. ಆಗ ಶ್ರವಣ್, ಮತ್ತೆ ಕಂಡೀಷನ್ನಾ? ಏನತ್ತೆ ಅದು? ಆಗ ನಿಂಗವ್ವಜ್ಜಿ, ಇವತ್ತು ನಾವು ಮನೆ ಹೆಂಗಸರೆಲ್ಲ ಮೊದಲು ಒಟ್ಟಿಗೆ ಊಟಕ್ಕೆ ಕೂತ್ಕೋತೇವಿ, ನೀವು ಗಂಡಸರು ಬಡಿಸ್ಬೇಕು. ಏನ್ರೋ ಗರುಡ್ಗಂಬದ ಥರ ನಿಂತಿದ್ದೀರಾ, ಬಡಿಸ್ರೋ. ಆಗ ಶ್ರವಣ್, ಇದೇನು ಎಲ್ಲ ಹಾಗೆ ಮುಖ ನೋಡ್ತಾ ಇದ್ದೀರಾ? ಎಲೆ ಮುಂದೆ ಊಟ ಇದ್ದಾಗ ಕಾಯಿಸ್ಬಾರ್ದು, ಕಮಾನ್ ಶುರು ಹಚ್ಕೊಳ್ಳಿ. ಆಗ ನಿಂಗವ್ವಜ್ಜಿ, ನೀವು ಕೂತ್ಕೊಳ್ರೋ, ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಆಗ ಅಜಿತ್, ಅಜ್ಜಿ, ನಾಳೆ ಬೆಳಗ್ಗೆ ನಾವೆಲ್ಲರೂ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಆಗ ಕೇಶವ, ಇನ್ನೂ 1 ವಾರ ಇದ್ದು ಹೋಗ್ಬೋದಾಗಿತ್ತು. ಆಗ ಶ್ರವಣ್, ಅದು ಹಾಗಲ್ಲ ಕೇಶವ, ಅತ್ತೆಗೆ ಹುಷಾರಿಲ್ಲ ಅನ್ನೋ ವಿಷಯ ತಿಳಿತಿದ್ದ ಹಾಗೆ ಎಲ್ಲ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ವಿ, ಸೊ ವಾಪಸ್ ಹೋಗಲೇಬೇಕು. ಆಗ ನಿಂಗವ್ವಜ್ಜಿ, ಪರವಾಗಿಲ್ಲ, ಹೋಗ್ಬನ್ನಿ, ಎಷ್ಟೋ ವರ್ಷಗಳ ನಂತರ ಅಪ್ಪ ಅಮ್ಮನ ಮಡಿಲು ಸೇರಿದೀಯಾ, ಮದುವೆಗೆ ಏನು ಅವಸರ? ಪ್ರಸಾದಿ ಕಾಯ್ತಾನೆ. ಆಗ ಅಜಿತ್, ಸರಿ ಅಜ್ಜಿ, ಹೊತ್ತಾಯ್ತು, ನೀವು ಮಾತ್ರೆ ಹಾಕ್ಕೊಂಡು ಮಲ್ಕೋಬೇಕು, ಬನ್ನಿ ಮಲ್ಕೊಳ್ಳೋಣ ಎಲ್ರು. ಆಗ ಸತ್ಯಣ್ಣ, ಏನೋ ಮಲ್ಕೊಳ್ಳೋಣ ಅಂತೀಯ? ಅಜ್ಜಿ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ ಆಸೆ ಎಷ್ಟು ದಿನದಿಂದ ನಮಗೆ ಇದೆ, ಹೆದರ್ಕೊಂಡು ಸಾಯ್ತಾ ಇದ್ದೀವಿ. ಇವತ್ತಾದರೂ ಅಜ್ಜಿ ಒಂದು ಫೋಟೋ ನಿಮ್ಮ ಜೊತೆಗೆ. ಆಯ್ತಪ್ಪ, ತಗೊಳ್ಳಿ, ಬನ್ನಿ ಎಲ್ಲ ಬನ್ನಿ, ಈ ಸುಂದರ ಭಾವಚಿತ್ರ ನಮ್ಮ ಜೀವನದಲ್ಲಿ ನೆನಪಾಗಿ ಉಳಿಯಲಿ, ನಿಂಗವ್ವಜ್ಜಿ ಜೊತೆಗೆ. ಆಗ ಪಲ್ಲವಿ, ಅಮ್ಮ, ಅಜಿತಣ್ಣ, ಸಂಗೀತಮ್ಮ ಎಲ್ಲರೂ ಬಂದರು, ಬನ್ನಿ ಬೇಗ. ಆಗ ಅಜ್ಜಿ ಎಲ್ರಿಗೂ ಹಗ್ ಮಾಡ್ತಾರೆ. ಆಗ ಶ್ರವಣ್, ಚೆನ್ನಾಗಿದೆಯಾ ಅಮ್ಮ? ಆಗ ಅಜ್ಜಿ, ಅಯ್ಯೋ ಏನು ಚೆನ್ನಾಗಿದ್ದೀನಪ್ಪ, ಮನೆಯೆಲ್ಲ ಬಿಕೋ ಅಂತ ಇತ್ತು, ಯಾರೂ ಇಲ್ಲದೆ. ಆಗ ಪಲ್ಲವಿ ಶ್ರವಣನ್ನ ಪ್ರತಿದಿನ ಬಾಗ್ಲಲ್ಲಿ ನಿಂತ್ಕೊಂಡು ನೀವೆಲ್ಲ ಎಷ್ಟೊತ್ತಿಗೆ ಬರ್ತಿರೋ ಅಂತ ಕಾಯ್ತಾ ಇದ್ರು. ಆಗ ಅಶ್ವಿನಿ, ಅಪ್ಪ, ಕಂದ ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಈಗ ನೋಡಿ, ಯಾರ ಭಯನೂ ಇಲ್ಲದೆ ನಿಮ್ಮನ್ನ ಧೈರ್ಯವಾಗಿ ಅಪ್ಪ ಅಂತ ಕರಿಬೋದು, ಅದೇನೂ ನಿಜ ಕಂದ. ಅಮ್ಮ, ಭಯ ಪಡಬೇಡಿ, ಬನ್ನಿ, ಬಿಸಿಲು ತುಂಬ ಇದೆ, ಒಳಗಡೆ ಹೋಗೋಣ. ಆಗ ಭೂಮಿ, ಶಾರದಮ್ಮ, ಅವಳು ನಿಮ್ಮ ಮಗಳೇ, ಧೈರ್ಯದಿಂದ ಹೋಗಿ. ಆಗ ಅಜ್ಜಿ, ಬಿಸಿಲು ಜಾಸ್ತಿ ಇದೆ, ಬನ್ನಿ. ಆಗ ಅಜಿತ್, ಏನಾಯ್ತು ಸತ್ಯಣ್ಣ? ಇಷ್ಟು ದಿನ ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದ ನಿನ್ನ ಪ್ರೀತಿ ಈಗ ICU ಸೇರ್ಕೊಳ್ತಿದೆ, ಒಪ್ಪಂದದ ಗಡುವು ಮುಗಿದಿದೆ, ಹಳ್ಳಿಯಿಂದ ನಾವು ಈ ಮನೆಗೆ ಬಂದಾಗಿದೆ, ಇನ್ನು ಭೂಮಿಗೆ ಯಾವ ಅಡೆತಡೆಗಳು ಇಲ್ಲ, ಅವಳು ಯಾವ ಕ್ಷಣದಲ್ಲಾದರೂ ಈ ಮನೇನ ಮಾತ್ರ ಅಲ್ಲ, ನಿನ್ನನ್ನು ಬಿಟ್ಟು ಹೋಗಬಹುದು. ಅಜಿತ, ನಿನಗೆ 2 ಸಾಧ್ಯತೆಗಳಿವೆ. ಒಂದು, ನಾನು ಗಮನಿಸಿದ ಹಾಗೆ ಭೂಮಿಗೆ ನಿನ್ಮೇಲೆ ಅಗಾಧವಾದ ಪ್ರೀತಿ ಇದೆ, ಅದನ್ನು ಅವಳು ನಿನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಹೆದರ್ಕೊಂತಿದ್ದಾಳೆ. ಅಕಸ್ಮಾತ್ ಎಕ್ಸ್ಪ್ರೆಸ್ ಮಾಡಿದ್ರೂ ಕೂಡ ಎಲ್ಲಿ ನೀನು ತಿರಸ್ಕಾರ ಮಾಡ್ತೀಯೋ ಅನ್ನೋ ಭಯ ಅವಳಿಗೆ ಇದೆ. ಹಾಗಾಗಿ ನೀನೇ ಒಂದು ಹೆಜ್ಜೆ ಮುಂದೆ ಹೋಗಿ ಧೈರ್ಯವಾಗಿ ಅವಳಿಗೆ ಹೇಳು, ಈ ಕಾಂಟ್ರಾಕ್ಟ್ ಒಪ್ಪಂದ ಎಲ್ಲ ಹರಿದು ಬಿಸಾಕು, ಇನ್ಮುಂದೆ ನೀನೇ ನನ್ನ ಹೆಂಡತಿಯಾಗಿ ಮುಂದುವರಿ, ನಾನು ನಿನ್ನನ್ನು ತುಂಬ ಸುಖವಾಗಿ ನೋಡ್ಕೊಳ್ತೀನಿ ಅಂತ ಹೇಳು. ಆಗ ಅವಳು ಜಿಂಕೆ ಥರ ಕುಣಿದು ಕುಪ್ಪಳಿಸಿ ನಿನ್ನ ಮಾತನ್ನು ಒಪ್ಕೊಳ್ತಾಳೆ. ಆಗ ನೀನು ನಮ್ಮ ದೃಷ್ಟಿಯಲ್ಲಿ ಆದರ್ಶ ದಂಪತಿಗಳಾಗಿ ಕಾಣ್ತೀಯ. ಇನ್ನೂ ಸಾಧ್ಯತೆ 2, ಅಕಸ್ಮಾತ್ ನೀನು ಹೀಗೆ ಭಯ ಪಟ್ಕೊಂಡು ಮುಂದುವರೆದ್ರೆ ಅವಳಿಗೆ ಅನುಮಾನ ಬರುವುದಕ್ಕೆ ಶುರುವಾಗುತ್ತೆ. ಸಾಹೇಬ್ರು 1 ವರ್ಷ ನನ್ನೊಟ್ಟಿಗೆ ಇದ್ದು ಕೂಡ ನನ್ನ ಮೇಲೆ ಯಾಕೆ ಅವರಿಗೆ ಪ್ರೀತಿ ಹುಟ್ಟಿಲ್ಲ ಅಂತ ಆಗ ಅವಳಿಗೆ ಅನಿಸುತ್ತೆ, ಇಲ್ಲಿ ನಾನು ಇದ್ದು ನಿಷ್ಪ್ರಯೋಜಕ, ಯಾಕೆ ಇರಬೇಕು, ಮನೆ ಬಿಟ್ಟು ಹೋಗಬೇಕು ಅಂತ ತಲೆಯಲ್ಲಿ ಹೊಳವು ಬರುತ್ತೆ, ಮನೆ ಬಿಟ್ಟು ಹೋಗ್ತಾಳೆ. ಅಷ್ಟೊಂದು ಪ್ರೀತಿ ಇರೋಳು ಇವಳು ಯಾಕೆ ಗಂಡನ ಬಿಟ್ಟು ಬಂದ್ಲು, ಇವಳು ಯಾಕೆ ಗಂಡನ ಜೊತೆ ಇಲ್ಲ ಅಂತ ಸಮಾಜ ನೂರಾರು ಮಾತಾಡುತ್ತೆ, ನಿಮ್ಮ ವ್ಯಕ್ತಿತ್ವಗಳ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ. ನೀನೇನು ಗಂಡಸು, ಅದನ್ನು ತಡ್ಕೊಳ್ತೀಯ. ಆದರೆ ಹೆಣ್ಣು ಮಕ್ಕಳು ಹಾಗೆ ಅಲ್ಲ, ಅವರ ಸ್ಥಿತಿಗತಿನೇ ಬೇರೆ ಇರುತ್ತೆ. ಸರಿ, ಅದನ್ನು ಮುಂದುವರೆದು ಹೋಗ್ತೀಯಾ ಅನ್ಕೋ,
ಆಗ ಭೂಮಿಗೆ ಅವಳ ಹಿತೈಷಿಗಳು ಅಂದರೆ ಅವಳ ಸಂಬಂಧಿಕರು ಸ್ನೇಹಿತರು ಏನು ಹೇಳ್ತಾರೆ ಗೊತ್ತಾ, ಆಗಿದ್ದು ಆಗಿ ಹೋಯ್ತು, ನೀನು ಇನ್ನೊಂದು ಹೊಸ ಮದುವೆ ಆಗಿ ಮುಂದುವರಿ ಅಂತ ಹುರಿದುಂಬಿಸ್ತಾರೆ. ಇನ್ನು ಮುಂದುವರೆದಂತೆ ಹೇಳಬೇಕಂದ್ರೆ ನಿನಗೂ ಗೊತ್ತು, ಈಗಿನ ಕಾಲದಲ್ಲಿ ಪುನರ್ವಿವಾಹ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಭೂಮಿಗೆ ನಿನ್ನ ತರಹದ ಒಳ್ಳೆ ಮನಸ್ಸಿನ ಹುಡುಗ ಸಿಗ್ತಾನಾ? ಆಗ ಅಜಿತ್ ಖಂಡಿತ ಸಿಗಲ್ಲ ನೋಡಿ, ಭೂಮಿನ ನನ್ನಷ್ಟು ಪ್ರೀತಿ ಮಾಡೋ ಹುಡುಗ ಈ ಪ್ರಪಂಚದಲ್ಲೂ ಎಲ್ಲೂ ಸಿಗೋಲ್ಲ, ಅದಕ್ಕೆ ನಾನೇ ಗ್ಯಾರಂಟಿ. ಆಗ ಸತ್ಯನ ಇದೇ ಮಾತನ್ನ ನೀನು ಅವಳ ಮುಂದೆ ಹೋಗಿ ಹೇಳು. ಅಬ್ಬಬ್ಬಾ, ಅಂದ್ರೆ ಏನಾಗಬಹುದು? ಹ್ಞೂ ಅನ್ಬಹುದು ಅಥವಾ ಹ್ಞೂ ಅನ್ಬಹುದು. ಆದರೆ ನೀನು ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅನ್ನೋ ಆತ್ಮತೃಪ್ತಿ ಆದರೂ ನಿನಗೆ ಇರುತ್ತೆ ಅಲ್ವಾ? ಸಮಯ ಮಾಡಿಕೊಂಡು ಆದಷ್ಟು ಬೇಗ ನಿನ್ನ ಮನಸ್ಸಿನ ಮಾತುಗಳನ್ನು ಅವಳಿಗೆ ಹೇಳ್ಕೊಂಡ್ಬಿಡು. ಆಗ ಅಜಿತ್ ಅದೇನಾಗುತ್ತೋ ಆಗಲಿ, ಇವತ್ತೇ ನನ್ನ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ಆಗ ಅಜ್ಜಿ, ಅಲ್ಲಮ್ಮ ಸಂಗೀತ, ನಿಮ್ಮ ಅತ್ತೆ ಪ್ರೀತಿ ಗಳಿಸುವುದಕ್ಕೆ ನೀನು ಇಷ್ಟೆಲ್ಲ ಕಷ್ಟಪಡಬೇಕಾಯ್ತಲ್ಲ. ಆಗ ಪಲ್ಲವಿ, ಏನೋ ಯಾರಿಗೂ ಏನೋ ಆಗದೆ ಅತ್ತೆ ಸೊಸೆ ಇಬ್ಬರು ಒಂದಾದರೂ ಅಲ್ವಾ? ಅದೇ ಅಲ್ವಾ ಅಮ್ಮ ಸಂತೋಷದ ವಿಷಯ. ಆಗ ಸಂಗೀತ, ಅಮ್ಮ ಇದೆಲ್ಲ ಸಾಧ್ಯ ಆಗಿದ್ದು ಅಲ್ಲಿ ಬರ್ತಿದ್ದಾಳಲ್ಲ ನನ್ನ ಸೊಸೆ ಭೂಮಿ, ಅವಳಿಂದಾನೆ. ಆಗ ಅಜ್ಜಿ, ಸಂಗೀತ, ಹೋದ ಜನ್ಮದಲ್ಲಿ ನೀನು ಅದೆಷ್ಟು ದೇವರುಗಳಿಗೆ ಪೂಜೆ ಮಾಡಿದ್ದೀಯೋ ಏನೋ, ಅದರ ಫಲ ಈ ಜನ್ಮದಲ್ಲಿ ನಿನ್ನ ಸೊಸೆ ರೂಪದಲ್ಲಿ ಭೂಮಿ ಸಿಕ್ಕಿದ್ದಾಳೆ. ಆಗ ಶ್ರವಣ್, ಭೂಮಿ ಈ ಬೇಸಿಗೆಯಲ್ಲಿ ಎಲ್ಲರ ಹೊಟ್ಟೆ ಆಗೋ ಥರ ಮಾಡಿದೆಯಲ್ಲ, ಇದೇ ಖುಷಿಯಲ್ಲಿ ನಿನಗೆ ಏನು ವರ ಬೇಕೋ ಕೇಳು, ಕೊಟ್ಬಿಡ್ತೀನಿ ಕೇಳು. ಆಗ ಅಜ್ಜಿ, ತಮಾಷೆ ಮಾಡ್ತಾ ಇಲ್ಲ ತಾನೇ ನೀನು? ಆಗ ಸಂಗೀತ, ಅಮ್ಮ ಅವನು ನನ್ನ ತಮ್ಮ, ಹೇಳಿದ ಮಾತಿಗೆ ಯಾವತ್ತೂ ತಪ್ಪವನು ಅಲ್ಲ. ಭೂಮಿ ಏನು ಬೇಕು ಅಂತ ಧೈರ್ಯವಾಗಿ ಕೇಳು, ನನ್ನ ತಮ್ಮ ಅದನ್ನು ಈಡೇರಿಸ್ತಾನೆ. ಆಗ ಭೂಮಿ, ಈಗ ನನಗೆ ಸಿಕ್ಕಿರೋ ವರಾನೇ ಸಾಕಾಗಿದೆ. ಆಗ ಸತ್ಯಣ್ಣ, ಅಜಿತಾ, ಗೇರು ನಿನ್ನ ಕಡೆ ಶಿಫ್ಟ್ ಆಗ್ತಾ ಇದೆ. ಈಗ ನೀನು ಬಾಯಿ ಬಿಟ್ಟು ಹೇಳಿಲ್ಲ ಅಂದರೆ ಸಾಧ್ಯತೆ ಭಾಗ 2, ಅವಳು ಮನೆ ಬಿಟ್ಟು ಹೋಗಬಹುದು. ಆಗ ಅಜಿತ್, ಸುಮ್ಮನೆ ಇರಿ ಅಂತಾರೆ. ಆಗ ಅಂಜು, ಈಗ ಸಿಕ್ಕಿರೋ ವರಾನೇ ಸಾಕಾಗಿದೆ ಅಂದರೆ ಏನರ್ಥ ಭೂಮಿ? ಈ ಮನೆಯಲ್ಲಿ ಸುಖ ಇಲ್ವಾ, ಶಾಂತಿ ಇಲ್ವಾ, ನೆಮ್ಮದಿ ಇಲ್ವಾ, ಸಂತೋಷ ಇಲ್ವಾ? ಆಗ ಭೂಮಿ, ಅಯ್ಯಯ್ಯೋ, ನಾನು ಆ ರೀತಿ ಹೇಳಿಲ್ಲ. ನನ್ನಂತ ಬಡವರ ಮನೆ ಹೆಣ್ಣು ಮಗಳಿಗೆ ಆ ದೇವರು ಇಷ್ಟೆಲ್ಲ ಒಂದೇ ಸರ್ತಿ ಕೊಟ್ಟಿದ್ದಾನಲ್ಲ, ಇನ್ನೇನಿದೆ ನಾನು ಅವನ ಹತ್ರ ಕೇಳೋದಕ್ಕೆ? ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಆಗ ಅಶ್ವಿನಿ, ಓ ಹೌದಾ, ಬಟ್ ಅದು ಈ ಮನೆ ಬಿಟ್ಟು ಹೋದರೆ ಸಾಕಪ್ಪ ಅನ್ನೋ ರೀತಿ ಸೌಂಡ್ ಆಯಿತು. ಆಗ ಅಜ್ಜಿ, ಮನೆ ಬಿಟ್ಟು ಅವಳ್ಯಾಕೆ ಹೋಗ್ತಾಳೆ? ನನ್ನ ಮೊಮ್ಮಗನ ಹೆಂಡತಿ ಅವಳು, ಈ ಮನೆ ಯುವರಾಣಿ. ಆಗ ಪಲ್ಲವಿ, ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಬಗ್ಗೆ ಅಕ್ಕರೆ ತೋರಿಸೋ ತಾಯಿ ಹೃದಯದವಳು ಭೂಮಿ. ಇಷ್ಟು ದೊಡ್ಡ ಮನೆ ಸೊಸೆಯಾಗಿದ್ರು ಯಾವತ್ತೂ ಗರ್ವ ಗತ್ತು ತೋರಿಸೇ ಇಲ್ಲ. ಆಗ ಭೂಮಿ, ಗರ್ವ ಗತ್ತು ತೋರಿಸೋದಕ್ಕೆ ಇದೇನು ಶಾಶ್ವತನ ಪಲ್ಲವಿಯಕ್ಕ? ಯಾವತ್ತಿದ್ರೂ ಬಿಟ್ಟು ಹೋಗಲೇಬೇಕು ಅಲ್ವಾ? ಆಗ ಶ್ರವಣ್, ಬಿಟ್ಟು ಹೋಗೋದಾ? ಏನು ಹೇಳ್ತಾ ಇದೀಯಾ ಭೂಮಿ ನೀನು? ಆಗ ರಾಮ್, ಮನುಷ್ಯ ಬರೋದು ಬರಿಗೈಯಲ್ಲಿ, ಹೋಗೋದು ಬರಿಗೈಯಲ್ಲಿ ಅನ್ನೋ ಫಿಲಾಸಫಿ ಹೇಳ್ತಾ ಇದ್ದಾಳೆ. ಆಗ ಅಜ್ಜಿ, ಅಳೆಯಂದ್ರೆ ಯಾವುದ್ಯಾವುದೋ ಕಾರಣದಿಂದ ನಚ್ಚಿ ಅಂಜನಾ ಮದುವೆ ಮುಂದೆ ಹೋಗ್ತಾನೆ ಇದೆ. ಈಗ ಎಲ್ಲ ಬಗೆಹರಿತಲ್ಲ, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿ ಬಿಡೋಣ. ಆಗ ಸಂಗೀತ, ಅದಕ್ಕೇನಂತಮ್ಮ, ಗುರುಗಳ ಜೊತೆ ಮಾತಾಡಿ ಒಂದು ಒಳ್ಳೆ ಡೇಟ್ನ ಫಿಕ್ಸ್ ಮಾಡಿಸೋಣ. ಆಗ ಅಂಜು, ಮದುವೆ ಡೇಟ್ ಫಿಕ್ಸ್ ಮಾಡೋಕೆ ಗಂಡನು ಇಲ್ಲೇ ಇರಬೇಕಲ್ವಾ? ನೊಬ್ಬಳನ್ನೇ ಬಿಟ್ಬಿಟ್ಟು ಅಲ್ಲಿ ಎಲ್ಲೋ ಫಾರಿನ್ನಲ್ಲಿ ಕೂತ್ಕೊಂಡಿದ್ದಾನೆ. ಆಗ ಅಜಿತ್, ಯಾವುದೋ ಎಮರ್ಜೆನ್ಸಿ ಕೆಲಸದ ಮೇಲೆ ಫಾರಿನ್ಗೆ ಹೋಗಿರುವುದಲ್ವಾ ಅಂಜು? ಒನ್ಸ್ ಅವನು ಬರ್ತಿದ್ದ ಹಾಗೆ ಅವನ ಕೈಯಲ್ಲಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಸೋದು ನನ್ನ ಜವಾಬ್ದಾರಿ, ಡೋಂಟ್ ವರಿ. ಆಗ ಸತ್ಯನ, ಬೇರೆಯವರ ಕೆಲಸ ಎಲ್ಲ ತುಂಬ ಜವಾಬ್ದಾರಿಯಿಂದ ಮಾಡ್ತೀಯ, ಆದರೆ ನಿನ್ನ ಕೆಲಸ ನೀನು? ಆಗ ಅಜಿತ್ ಕೈಯಲ್ಲಿ ಮಜ್ಜಿಗೆ ಇದೆ, ಕುಡ್ಕೊಳ್ಳಿ, ಅಷ್ಟೇ ಮಾಡಬೇಕು. ಆಗ ದೇವಯಾನಿ, ಡೋರ್ ಯಾಕೆ ಲಾಕ್ ಮಾಡಿದೆ? ಆಗ ಅಶ್ವಿನಿ, ಚುಚ್ಚಿ ಸಾಯಿಸ್ಬಿಡೋಣ ಅಂತ. ಅದಕ್ಕೆ ನೀನು 10 ಜನ್ಮ ಎತ್ತಿ ಬಂದರೂ ಸಾಲದು. ಈ ಮುಖದಲ್ಲಿ ಇಷ್ಟೊಂದು ಭಾರಿ ನಗು ಕಾಣಿಸ್ತಾ ಇತ್ತು, ಟಕ್ ಅಂತ ನಿಂತೋಯ್ತಲ್ಲ. ಈ ವಿಡಿಯೋನ ಪದೇ ಪದೇ ಯಾಕೆ ನನಗೆ ತೋರಿಸ್ತಾ ಇದೀಯಾ? ಈಗ ನೋಡಿ, ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೂ ನಾವೆಲ್ಲ ಸೇಫ್ಟಿಗೆ ಅಂತ ಅಲಾರಾಮ್ ಸೆಟ್ ಮಾಡ್ಕೊಳ್ಳೋದಿಲ್ವಾ? ಇದು ಹಾಗೆ ನಿಮಗೆ ಒಂಥರ ರಿಮೈಂಡರ್ ಇದ್ದ ಹಾಗೆ, ಯಾವುದಕ್ಕೂ ನೀವು ನಿಮ್ಮ ಲಿಮಿಟಲ್ಲಿ ಇರಲಿ ಅಂತ. ಓಕೆ, ಈಗ ಏನು ಬೇಕು ನಿನಗೆ? ಪದೇ ಪದೇ ನಿಮಗೆ ನೆನಪು ಮಾಡ್ತಾ ಇರಬೇಕಾ? ನೀವೇನು ಬಿಂಬೇಶಿಯ ಪೇಷಂಟಾ? ಊರಲ್ಲಿ ನೀವೇನು ಕಮಿಟ್ಮೆಂಟ್ ಕೊಟ್ಟಿದ್ರಿ, ನನಗೆ ನಚ್ಚಿ ಜೊತೆ ಮದುವೆ ಮಾಡ್ತೀನಿ ಅಂತ ತಾನೆ? ಹೌದು, ಮತ್ತೆ ಅಲ್ಲಿ ಕೆಳಗಡೆ ಮನೆಯವರೆಲ್ಲ ಅಂಜು ಮತ್ತೆ ನಚ್ಚಿ ಮದುವೆ ವಿಚಾರ ಮಾತಾಡ್ತಾ ಇದ್ರೆ ನೀವು ಇಲ್ಲಿ ಆರಾಮಾಗಿ ಕೂತಿದ್ದೀರಾ? ಮತ್ತಿನ್ನೇನು ಮಾಡಬೇಕಿತ್ತು? ಬೋರಲ್ಲಿ ಬಿದ್ದು ಓ ಅಂತ ಅಳಬೇಕಿತ್ತ? ಒಂದು ಮದುವೆನ ಫಿಕ್ಸ್ ಮಾಡೋಕೆ ಎಷ್ಟು ಕಷ್ಟನೋ ಅದನ್ನು ಮುರಿಯೋಕೆ ಇನ್ನೂ ಕಷ್ಟ. ಇದ್ದಕ್ಕಿದ್ದ ಹಾಗೆ ಹೋಗಿ ಈ ಮದುವೆ ಬೇಡ, ನಿಲ್ಲಿಸ್ಬಿಡಿ ಅಂತ ಹೇಳಿದರೆ ನೂರಾರು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಆಗ ನಾನು ಏನಂತ ಉತ್ತರ ಕೊಡಲಿ? ಅಶ್ವಿನಿ ಈ ವಿಡಿಯೋ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ, ಹೆದರಿಸ್ತಿದ್ದಾಳೆ, ಅದಕ್ಕೆ ಈ ಮದುವೆನ ನಿಲ್ಲಿಸ್ಬಿಡಿ ಅಂತ ಹೇಳೋಕೆ ಆಗುತ್ತಾ? ಹಾಗಂತ ಸುಮ್ಮನೆ ಇದ್ದರೆ ಮದುವೆ ನಡೆದು ಹೋಗಲ್ವಾ? ಎಷ್ಟೋ ಮದುವೆಗಳು ಹಸೆ ಮನೆ ಮೇಲೆ ನಿಂತು ಹೋಗಿದ್ದು ಇದೆ.
ನಾನು ಏನೋ ಒಂದು ಮಾಡ್ತೀನಿ ಬಿಡು. ಅಲ್ಲಿವರೆಗೂ ನಿನ್ನ ಮೊಬೈಲ್ ನಿನ್ನ ಬಾಯಿ ಎರಡನ್ನೂ ಸ್ವಲ್ಪ ಸೈಲೆಂಟ್ ಮೋಡಿಗೆ ಹಾಕಿ ಇಟ್ಟಿರು. ಇಷ್ಟಕ್ಕೂ ನಚ್ಚಿ ಮಂಡ್ಯದಲ್ಲಿ ಇಲ್ಲ, ಫಾರಿನಲ್ಲಿ ಇದ್ದಾನೆ. ಇನ್ನೂ ಅವನು ಬರಬೇಕು. ಇಲ್ಲಿ ಮನೆಯವರೆಲ್ಲ ಗುರುಗಳನ್ನು ಕರೆಸಿ ಮುಹೂರ್ತ ಫಿಕ್ಸ್ ಮಾಡಿಸ್ಬೇಕು. ಗಂಡು ಹೆಣ್ಣು ಮದುವೆ ಮಂಟಪಕ್ಕೆ ಹೋಗಬೇಕು. ಇನ್ನೂ ಬೇಕಾದಷ್ಟು ಕೆಲಸಗಳು ಇದೆ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡು. ಐ ಆಮ್ ವೇಟಿಂಗ್. ಇಲ್ಲ ಅಂದರೆ ಗೊತ್ತಲ್ಲ. ಆಗ ಅಜಿತ್ ಭೂಮಿ ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಫ್ರೆಶ್ ಆಗಿ ಬರುವಷ್ಟರಲ್ಲಿ ನಾನೀಗ ಫ್ರೆಶ್ ಆಗಿ ಅವಳಿಗೆ ಪ್ರಪೋಸ್ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಪ್ರಪೋಸ್ ಮಾಡಬೇಕು ಅಂತ ಹೇಳಿದರೆ ಯಾವ ಥರ ಪ್ರಪೋಸ್ ಮಾಡೋದು, ಏನಾದರೂ ಒಂದು ಪ್ಲ್ಯಾನ್. ಅಜಿತಾ, ಈಗ ಭೂಮಿ ಸ್ನಾನ ಮಾಡಿಕೊಂಡು ಕೂದಲನ್ನು ಒರೆಸ್ಕೊಂಡು ನನ್ನ ಕಡೆ ಬರ್ತಾ ಇರ್ತಾ, ಸಾಹೇಬ್ರೆ ಕೈಯಲ್ಲಿ ರೋಸ್ ಹಿಡ್ಕೊಂಡು ಯಾರಿಗೆ ಕೊಡಬೇಕು ಅಂತ ಕಾಯ್ತಾ ಇದ್ದೀರಾ? ಅದು ಈ ರೋಸ್ನ ನಿನಗೆ ಕೊಡಬೇಕು ಅಂತಲೇ ಕಾಯ್ತಾ ಇದ್ದೆ. ಅಯ್ಯೋ ಸಾಹೇಬ್ರೆ, ನೀವು ನನಗೆ ಕೊಡಬೇಕು ಅಂತ ಕಾಯ್ತಾ ಇದ್ರಾ? ಥ್ಯಾಂಕ್ ಯು ಸಾಹೇಬ್ರೆ. ಭೂಮಿ, ನಾನು ನಿನ್ನನ್ನು ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ಭೂಮಿ, ಐ ಲವ್ ಯು ಸೋ ಮಚ್. ಅಯ್ಯಯ್ಯೋ, ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ, ಐ ಲವ್ ಯು ಟು. ಅಜಿತಾ, ಇಮ್ಯಾಜಿನೇಷನ್ ಎಲ್ಲ ಸಾಕು. ಈಗ ಡೈರೆಕ್ಟ್ ಭೂಮಿ ಬರ್ತಾಳೆ. ಅವಳ ಹತ್ರ ಹೇಗೆ ಹೇಳಬೇಕು ಅನ್ನೋದನ್ನು ಮಾತ್ರ ಪ್ರಾಕ್ಟೀಸ್ ಮಾಡು. ಆಗ ಭೂಮಿ, ಏನಾದರೂ ಹೇಳಬೇಕಾ ಸಾಹೇಬ್ರೆ? ಹಾಂ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಹೇಳಿ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಭೂಮಿ, ಅಪ್ಪ ಟೀ. ಆಗ ಅಶ್ವಿನಿ, ನಮ್ಮಪ್ಪನ ನೀನು ಅಪ್ಪ ಅಂತ ಕರೆಯೋದನ್ನು ಫಸ್ಟ್ ನಿಲ್ಲಿಸು. ಆಗ ಶ್ರವಣ್, ಏನು ಕಂದ ನೀನು ಪಟ್ ಅಂತ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿಬಿಟ್ಟಿಯಲ್ಲ. ಅವರು ಹೇಳ್ತಾ ಇರೋದು ನಿಜನೇ ಅಲ್ವಾ? ಮನಸ್ವಿನಿ ಹೇಗೆ ನನ್ನ ಮಗಳು, ಹಾಗೆ ನೀನು ನನ್ನ ಮಗಳೇ. ನೀನು ನನ್ನ ಅಪ್ಪ ಅಂತ ಕರೆಯೋದ್ರಿಂದ ಯಾರಿಗೆ ಬೇಜಾರಾಗುತ್ತೋ ಗೊತ್ತಿಲ್ಲ, ನನಗೆ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.